ನಮಸ್ಕಾರ. ನೋಡಿ, ನಾ ಕೊಡೆ ನೀ ಬಿಡೆ ಅನ್ನುವ ಪರಿಸ್ಥಿತಿ. ಈ ಕಡೆ ಸಿದ್ದರಾಮಯ್ಯ ಅವರು ಕುರ್ಚಿ ಬಿಡ್ತಾ ಇಲ್ಲ, ಆ ಕಡೆ DCM DK ಶಿವಕುಮಾರ್ ಅವರು ಅದೇನಾದರೂ ಆಗಲಿ ನನ್ನ ಬರ್ತ್ಡೇಗೆ ಗಿಫ್ಟ್ ತಗೊಳ್ಳೇಬೇಕು ಕಾಂಗ್ರೆಸ್ ಹೈಕಮಾಂಡ್ನಿಂದ ಅಂತ ಹೇಳಿಬಿಟ್ಟು ಶಪಥ ಮಾಡೋ ರೀತಿಯಲ್ಲಿ ಹೋರಾಡ್ತಾ ಇದ್ದಾರೆ. ಬಟ್ ಅದನ್ನು ಅವರು ಡೈರೆಕ್ಟಾಗಿ ಹೇಳೋದಕ್ಕಾಗ್ತಾ ಇಲ್ಲ. ಸರ್, ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂಗೆ ಹೇಳಿಬಿಟ್ರು, ಸದ್ಯಕ್ಕಂತೂ ಇಲ್ಲ ಅಂತಿದ್ದಾರೆ. ಹೌದಾ? ಹೈಕಮಾಂಡ್ ಏನು ಹೇಳುತ್ತೋ ಹಾಗೆ. ಬಟ್ DK ಆ ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ, DK ಅವರ ತಮ್ಮ ಇದ್ದಾರಲ್ಲ, ನಮ್ಮ ಮಾಜಿ ಸಂಸದರು DK ಸುರೇಶ್ ಅವರ ಹೇಳಿಕೆ ಇವತ್ತು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಸಿದ್ದರಾಮಯ್ಯ ಅವರು ಹೌದು, ನಾನೇ 5 ವರ್ಷಗಳ ಕಾಲ CM ಆಗಿರ್ತೀನಿ, ಹೈಕಮಾಂಡ್ ಹೇಳಿದ್ರೆ ಹೈಕಮಾಂಡ್ ನನ್ನನ್ನೇನು ಕರೆದಿಲ್ಲ, ಡೆಲ್ಲಿಗೆ ಬನ್ನಿ ಅಂತ ರಾಹುಲ್ ಗಾಂಧಿಯವರು ಏನು ಕರೆದಿಲ್ಲ, ಹಾಗಾಗಿ ಸದ್ಯಕ್ಕಂತೂ ಡೆಲ್ಲಿಗೆ ಹೋಗಲ್ಲ. ಈ ರೀತಿಯ ಹೇಳಿಕೆ ಆದಮೇಲೆ ಮಾಜಿ ಸಂಸದರು DK ಸುರೇಶ್ ಅವರು ಒಂದು ಹೇಳಿಕೆ ಕೊಡ್ತಾರೆ. ಆ ಹೇಳಿಕೆ ಈಗ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಅವರ ಹೇಳಿಕೆ ಮೇಲೆ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ, ಅನಲೈಸ್ ಕೂಡ ಮಾಡಲಾಗ್ತಾ ಇದೆ. DK ಸುರೇಶ್ ಅವರು ಏನು ಮಾತನಾಡಿದ್ರು ಒಂದ್ಸಲ ನೋಡ್ಕೊಂಡು ಬರೋಣ. ಅದಾದ್ಮೇಲೆ ನಾನು ಅವರ ಮಾತಿನ ಹಿಂದಿನ ಮರ್ಮದ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ. ಬಾಡಿ ಯಾವಾಗ್ಲೂ ಹೊರಗಡೆ ಕೂಲ್ ಆಗಿರುತ್ತೆ, ನಿಮ್ಮ ಬಾಡಿ ಒಳಗಡೆ ಬ್ಲಡ್ಡು ಭಾಳ ಬಿಸಿಯಾಗಿರುತ್ತೆ. ಏನು ಮಾಡೋಕ್ಕಾಗುತ್ತೆ? ಅಲ್ಲಪ್ಪ, ಈಗ ಸ್ವಲ್ಪ ಹೇಳ್ತೀನಿ, ನಿಮ್ಮ ಬಾಡಿಲೂ ಅಷ್ಟೇನೆ, ನನ್ನ ಬಾಡಿಲೂ ಅಷ್ಟೇನೆ. ಮೇಲ್ಗಡೆ ನೋಡಿದ್ರೆ ಬಾಡಿ ಕೂಲ್ ಆಗಿರುತ್ತೆ, ರಕ್ತ ಬಿಸಿಯಾಗಿರುತ್ತೆ. ಒಳಗಡೆ ಬಿಸಿಯಾಗಿದ್ರೇ ರಕ್ತ ಸಂಚಲನ ಆಗೋದು. ಅವರು ಶಿವಕುಮಾರ್ ಅವರು 63 ತುಂಬಿ 64ಕ್ಕೆ ದಾಟ್ತಾ ಇದ್ದಾರೆ. ಅದೇ ಶುಭ ಸುದ್ದಿ. ನಾನು ನಿಮ್ಮಂಗೆ ಎಸ್, DK ಸುರೇಶ್ ಅವರ ಮಾತನ್ನ ಕೇಳಿದ್ರಿ. ತಾಳಿದವನು ಬಾಳೆಯಾನು ಅನ್ನೋ ಮಾತನ್ನ ಹೇಳ್ತಾರೆ. ಅದರ ಜೊತೆಗೆ ಇನ್ನೊಂದು ಹೇಳ್ತಾರೆ, ತಾಳಿದವನು ಬಾಳೆಯಾನು, ರಕ್ತ ಒಳಗಡೆ ಬಿಸಿಯಾಗಿರುತ್ತೆ, ಮೇಲ್ಗಡೆ ತಣ್ಣಗಿರುತ್ತೆ. ಅಂದರೆ DK ಸುರೇಶ್ ಅವರ ಮಾತಿನ ಅರ್ಥ, ತಾಳಿದವನು ಬಾಳಿಯಾನು, ಖಂಡಿತವಾಗ್ಲೂ ಕೂಡ ತಾಳ್ಮೆ ಇರಬೇಕು. ನಾನು ನಮ್ಮಣ್ಣ ಕಾಯ್ತೀವಿ, ನಮ್ಮಣ್ಣ CM ಆಗೇ ಆಗ್ತಾರೆ ಅನ್ನೋ ವಿಶ್ವಾಸ. ಪಾಪ ಅವ್ರದ್ದೇನು ತಪ್ಪಿಲ್ಲ, ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರ್ರಿ DK ಶಿವಕುಮಾರ್ ಅವರು. ಪಕ್ಷ ಎಂತಹ ಸಂದರ್ಭದಲ್ಲಿ ಪಕ್ಷದ ಜೊತೆಗೆ ನಿಂತಿದ್ದಾರೆ ಅವರು. ಇವತ್ತಿಗೂ ಕೂಡ ಪಕ್ಷದ ನಿಷ್ಠಾವಂತರು. ಪಕ್ಷ ಯಾವುದೇ ರಾಜ್ಯದಲ್ಲಿ ಟ್ರಬಲ್ಲಿಗೆ ಸಿಕ್ಕಾಕೊಂಡಂತಹ ಟೈಮಲ್ಲಿ ಅದರಿಂದ ಬಚಾವ್ ಮಾಡಿದಂಥವ್ರು. ತನಗೇನಾಗುತ್ತೋ, ಏನು ಕ್ರಮ ತೆಗೆದುಕೊಳ್ತಾರೋ ಯಾವುದನ್ನು ಕೂಡ ಲೆಕ್ಕಿಸ್ಲಿಲ್ಲ. ಕೊನೆಗೆ ತಿಹಾರ್ ಜೈಲಿಗೆ ಹೋಗಿ ಬರ್ತಾರೆ. ಬರೀ ನಮ್ಮ ರಾಜ್ಯದಲ್ಲಿ ಪಕ್ಷ ತೊಂದರೆಯಲ್ಲಿದ್ದಂಥ ಸಂದರ್ಭ ಅಲ್ಲ, ಬೇರೆ ರಾಜ್ಯದಲ್ಲೂ ಕೂಡ ಪಕ್ಷ ತೊಂದರೆಯಲ್ಲಿದ್ದಂಥ ಸಂದರ್ಭದಲ್ಲಿ ಏಕಾಂಗಿಯಾಗಿ ಹೋರಾಟ ಮಾಡಿದ್ದು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರಲ್ಲ. ನೆನಪಿರಲಿ. ತಾಳಿದವನು ಬಾಳಿಯಾನು, ಇನ್ನೆಷ್ಟು ವರ್ಷ ಅಂತ ತಾಳ್ಮೆನ ಇಟ್ಕೊಳ್ಳೋಕ್ಕಾಗತ್ತೆ DK ಶಿವಕುಮಾರ್ ಅವರು? ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಕೂಡ ನೋಡಬೇಕು, ಮಾತಿಗೆ ತಕ್ಕನಾಗಿ ನಡ್ಕೋಬೇಕು ಅಂತ ಹೇಳಿ DK ಶಿವಕುಮಾರ್ ಅವರ ಬೆಂಬಲಿಗರು, ಆ ಬೆಂಬಲಿಗ ಶಾಸಕರುಗಳು, ಸಚಿವರುಗಳು ಹೇಳ್ತಾ ಇರೋದು. ಅದರ ಜೊತೆಗೆ ರಕ್ತ ಒಳಗಡೆ ಬಿಸಿಯಾಗಿರುತ್ತೆ, ಮೇಲೆ ತಣ್ಣಗಿರುತ್ತೆ ಅಂದರೆ ಅರ್ಥ ಒಳಗಡೆ ನಮ್ಮ ರಕ್ತ ಕುದೀತಾ ಇದೆ, CM ಸ್ಥಾನ ಕೊಟ್ಟಿಲ್ವಲ್ಲ ಅಂತ ಹೇಳಿ. ಆದರೆ ಮೇಲ್ಗಡೆ ಮಾತ್ರ ನಾನು ನಮ್ಮಣ್ಣ ತಣ್ಣಗಿದ್ದೀವಿ, ನೋಡಕ್ಕೆ ಮಾತ್ರ ಹೌದಾ ಕೊಟ್ಟಿಲ್ವಾ, ಸರಿ ಆಯಿತು, ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾವು ಬದ್ಧ ಅಂದ್ಕೊಂಡಿದ್ದೀವಿ. ಬಟ್ ಅದೆಲ್ಲ ಇಲ್ಲ, ನಮ್ಮ ರಕ್ತ ಒಳಗಡೆ ಕುದೀತಾ ಇದೆ, ಹೇಳ್ಕೊಳಕ್ಕಾಗ್ತಾ ಇಲ್ಲ. ನಮ್ಮಣ್ಣ ಅಂತೂ ಹೇಳ್ಕೊಳ್ತಾ ಇಲ್ಲ, ನಾನು ಹೇಳ್ತಾ ಇದ್ದೀನಿ ಅಂತ ಇವತ್ತು ಹೇಳಿರೋದು ಈ ಮಾತಿನ ಅರ್ಥ. ನೋಡಿ, ಇಲ್ಲಿ ನಾವು DK ಶಿವಕುಮಾರ್ ಅವರ ಪರವೂ ಮಾತನಾಡ್ತಾ ಇಲ್ಲ, ಸಿದ್ದರಾಮಯ್ಯ ಅವರ ವಿರುದ್ಧವೂ ಮಾತನಾಡ್ತಾ ಇಲ್ಲ. ಸಿದ್ದರಾಮಯ್ಯ ಅವರೊಬ್ಬ ಹಿಂದ ನಾಯಕರು, 2 ಬಾರಿ CM ಆಗಿದ್ದಾರೆ, 5 ವರ್ಷಗಳ ಕಾಲ ಸತತವಾಗಿ ಕಂಪ್ಲೀಟ್ ಮಾಡಿ, ಈಗ 3ನೇ ವರ್ಷ ಕಂಪ್ಲೀಟ್ ಮಾಡಿ, ಮತ್ತಿನ್ನೆರಡು ವರ್ಷ ನಾನೇ CM ಅನ್ನೋ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೆ. ಒಳ್ಳೊಳ್ಳೆ ಯೋಜನೆಗಳನ್ನು ತಂದಿದ್ದಾರೆ, ಅವರದ್ದೇ ಆದಂಥ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ.
ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರು ಎಲ್ಲೋ ಹೊರಗಡೆ ಬಂದವರಲ್ಲ, ಹೊರಗಡೆಯಿಂದ ಬಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡವರಲ್ಲ, ತಳಮಟ್ಟದಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸಿದಂಥವರು. ಟ್ರಬಲ್ ಶೂಟರ್, ಅವರ ಹೆಸರೇ ಟ್ರಬಲ್ ಶೂಟರ್. ಎಂತೆಂಥ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಕೂಡ ಪಕ್ಷವನ್ನು ಕಾಪಾಡಿದವರು, ಪಕ್ಷಕ್ಕೋಸ್ಕರ ಜೈಲಿಗೆ ಹೋಗಿ ಬಂದಂಥವರು. ಇಂಥ DK ಶಿವಕುಮಾರ್ ಅವರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನ ಕೊಡೋದಕ್ಕಾಗಲ್ವಾ ಹೈಕಮಾಂಡ್ಗೆ? ಇನ್ನೇನು ಡೈರೆಕ್ಟಾಗಿ ಅವ್ರು ಹೇಳೋದಕ್ಕಾಗತ್ತಾ ಮಾಧ್ಯಮದವ್ರ ಮುಂದೆ ನನಗೆ ಕೊಟ್ಟಿಲ್ಲ ಅಂತ ಹೇಳಿ? ಇನ್ನೇನು ಮಾಡೋಕ್ಕಾಗತ್ತಾ? ಅವರು 2.5 ವರ್ಷ ವೆಯ್ಟ್ ಮಾಡಿದ್ರು, 2.5 ಹೋಗಿ 3 ವರ್ಷ ಕಂಪ್ಲೀಟ್ ಆಯಿತು. ಮೊನ್ನೆ ಡೆಲ್ಲಿಗೂ ಕೂಡ ಹೋದರು, 3 ದಿನ ಅಲ್ಲೇ ಇದ್ದರು. ಬಟ್ ಒಂದು ಕಡೆ ಮಾತು ಹೇಳ್ದಂಗೆ ಇಲ್ಲ, ಸ್ವಲ್ಪ ದಿನದಲ್ಲೇ ಡೆಲ್ಲಿಗೆ ಕರೆಸ್ಕೋತಾರೆ ಸಿದ್ದರಾಮಯ್ಯ ಅವ್ರನ್ನ, DK ಶಿವಕುಮಾರ್ ಅವ್ರನ್ನ 1 to 1 ಮಾತಾಡಿ ಏನೋ ಒಂದು ಬಗೆಹರಿಯುತ್ತೆ ಅಂತ. ಬಟ್ ಇವತ್ತು CM ಹೇಳಿದ ಮಾತುಗಳನ್ನು ಕೂಡ ಕೇಳಿದ್ರಿ. ಅಂದರೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ರಾಜ್ಯದ ಜನತೆಗೆ, ಸದ್ಯಕ್ಕಂತೂ ಮುಗಿಯೋ ಲಕ್ಷಣಗಳು ಕಾಣಿಸ್ತಾನೇ ಇಲ್ಲ. ಒಳಗಡೆ ರಕ್ತ ಬಿಸಿ ಇರುತ್ತೆ, ಮೇಲ್ಗಡೆ ತಣ್ಣಗಿರುತ್ತೆ. ಅಂದರೆ ಅರ್ಥ, ನಾನು ನಮ್ಮಣ್ಣನ ಬೆಂಬಲಿಗರು ಶಾಸಕರುಗಳು ಸೈಲೆಂಟಾಗಿ ಕೂಲಾಗಿ ಹೊರಗಡೆ ತೋರಿಸ್ಕೋತಾ ಇದ್ದೀವಿ ಅಷ್ಟೇ ಹೊರಗೆ. ಬಟ್ ಒಳಗಡೆ ನಮ್ಮ ರಕ್ತ ಕುದೀತಾ ಇದೆ, ಬಿಸಿಯಾಗಿದೆ. ಗೊತ್ತಿಲ್ಲ ನಾವು ಯಾವಾಗ ಬ್ಲಾಸ್ಟ್ ಆಗ್ತೀವೋ ಅಂತ ಹೇಳಿ ಅನ್ನೋ ನೇರ ಸಂದೇಶವನ್ನು ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟಿದ್ದಾರೆ DK ಸುರೇಶ್ ಅವರು. ಸೊ ನೋಡೋಣ, ಈ ರೀತಿಯ ಹೇಳಿಕೆಗಳು ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಡ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದು ಹೇಳ್ತಾರೆ, ಇವತ್ತು ಪರಮೇಶ್ವರ್ ಅವರು ಇನ್ನೊಂದು ರೀತಿಯ ಹೇಳಿಕೆ. ಅವರೆಲ್ಲರ ಹೇಳಿಕೆಗೆ DK ಸುರೇಶ್ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಶಾಕಿಂಗ್ ಹೇಳಿಕೆ. ನೋಡೋಣ ಈ ವಿಚಾರ ಎಲ್ಲಿಗೆ ಹೋಗಿ ಮುಂದುವರಿಯುತ್ತೆ. ಹೈಕಮಾಂಡ್ ಮಟ್ಟದಲ್ಲಿ ಮುಟ್ಟಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಏನು ಕ್ರಮ ತೆಗೆದುಕೋತಾರೆ? ಕ್ರಮ ಮೀನ್ಸ್ ಈ ಸಮಾವೇಶ ಎಲ್ಲ ಆದಮೇಲೆ DK CM ಮಾಡೋ ಸಾಧ್ಯತೆಗಳಿದೆಯಾ, ಅಥವಾ 2 ವರ್ಷ ಸಿದ್ದರಾಮಯ್ಯ ಅವರೇ ತಳ್ಕೊಂಡು ಹೋಗ್ತಾರಾ? ಸೊ ಕಾದು ನೋಡಬೇಕಾಗತ್ತೆ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.